ಅಂತ ಹೇಳಿ ಜಿಂಕೆ ಆಲೋಚನೆ ಮಾಡ್ತದೆ. ಅಂಥ ಒಂದು ಸಂದಿಗ್ಧ ಪರಿಸ್ಥಿತಿ ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಬರ್ತದೆ. ಆದರೆ ಅದೃಷ್ಟ ಅನ್ನುವಂಥದ್ದು ಸರಿ ಇದೆ ಅಂತೇಳಿ ಅಂದ್ಕೊಳ್ಳಿ. ಆವಾಗ ಜಿಂಕೆ ಕತೆ ಏನಾಯಿತು ಕೇಳಿದ್ರೆ, ಜಿಂಕೆಗೆ ಇನ್ನೇನು ಬೇಟೆಗಾರ ಬಾಣ ಹೊಡಿತಾನೆ ಅನ್ನುವಷ್ಟೊತ್ತಿಗೆ ಮಳೆ ಬಂದುಬಿಡ್ತಂತೆ. ಮಳೆ ಬಂತು ಅಂದ ತಕ್ಷಣ ಬೇಟೆಗಾರ ಬಿಟ್ಟ ಬಾಣ ಏನಾಯಿತು ಕೇಳಿದ್ರೆ, ಬೇಟೆಗಾರನ ಕೈ ಸ್ವಲ್ಪ ಆಚೆ ಈಚೆ ಆಗಿ ಹುಲಿಗೆ ಹೋಗ್ತಾಗ್ತು. ಹುಲಿಗೆ ಸಿಟ್ಟು ಬಂತು, ಬೇಟೆಗಾರನ ಮೇಲೆ ಅಟ್ಯಾಕ್ ಮಾಡ್ತು, ಮಳೆ ಬಿತ್ತು, ಬೆಂಕಿ ತಂಡಾಯಿತು. ಹೀಗೆ ಒಂದಲ್ಲ ಒಂದು ಯಾವುದೇ ಕಷ್ಟಗಳು ಕೂಡ ಒಂದು ಸರಿ ಕಷ್ಟ ಅಂತೇಳಿ ಅನಿಸ್ಬೋದು, ಅದನ್ನು ಮೆಟ್ಟಿ ನಿಲ್ಲಿ ಅವಾಗ ಕಷ್ಟಗಳು ಏನಾಗ್ತವೆ ಕೇಳಿದ್ರೆ ಶಮನವಾಗ್ತವೆ. ಈ ಕಷ್ಟಗಳು ನಮಗೆ ಗೊತ್ತಿಲ್ಲದೆ ಬಂದುಬಿಡ್ತವೆ, ಕೆಲವೊಮ್ಮೆ ತಪ್ಪಿನಿಂದ ಬರ್ತದೆ, ಕೆಲವೊಮ್ಮೆ ನಮ್ಮ ತಪ್ಪಿಲ್ಲದೇ ಬಂದುಬಿಡ್ತದೆ. ಅದನ್ನು ಎದುರಿಸುವಂಥ ಶಕ್ತಿಗೆ ಮಕ್ಕಳೇ ನಿಮ್ದೆಲ್ಲರದು ಆಗಲಿ ಅಂಥೇಳಿ ಒಂದು ಕಿವಿ ಮಾತನ್ನು ನಿಮಗೆ ಹೇಳ್ತೇನೆ. ನನ್ನ ನೆಚ್ಚಿನ ಶಿಕ್ಷಕರೇ, ನೀವು ನನ್ನ ಜೊತೆಗೆ ಅತ್ಯದ್ಭುತವಾಗಿ ಕೆಲಸವನ್ನು ಮಾಡಿದ್ದೀರಿ. ನಮ್ಮ ಶಾಲೆಯಲ್ಲದೆ ಜೋಗಾಳಕೇರಿಯಲ್ಲಿ, ಶೀಗೆಕೇರಿಯಲ್ಲಿ ಹಾಗೂ ನಮ್ಮ ಕ್ಲಸ್ಟರ್ನಲ್ಲೂ ಕೂಡ ಉತ್ತಮವಾದ ಹೆಸರನ್ನು ನೀವು ಇಟ್ಕೊಂಡಿದ್ದೀರಿ. ಇದೇ ರೀತಿಯಾದಂಥ ಹೆಸರನ್ನು ನೀವು ಮುಂಡಗೋಡಿನಲ್ಲೂ ಕೂಡ ಇಡ್ತೀರಿ. ನಿಮ್ಮ ಅಪ್ಪ ಅಮ್ಮ ನಿಮ್ಮ ಸಂಸಾರದಲ್ಲೂ ಕೂಡ ಅತ್ಯದ್ಭುತವಾದ ಹೆಸರನ್ನು ಗಳಿಸ್ತೀರಿ. ಅಪ್ಪ ಅಮ್ಮನ ಸುಖ ಸಮೃದ್ಧಿ ರೀತಿಯಲ್ಲಿ ಅವರನ್ನು ನೋಡ್ಕೊಳ್ತೀರಿ ಅನ್ನುವಂಥ ಭಾವನೆ ನಮ್ಮದು. ನಾನು ನೀವು ಆತ್ಮೀಯರು ಅಂತ ಅನ್ನೋದು ನಮ್ಗೆ ಗೊತ್ತಿದೆ. ಎಷ್ಟೋ ವಿಚಾರಗಳನ್ನು ನಾವು ಶೇರ್ ಮಾಡಿದ್ದೇವೆ. ನಿಮ್ಮಲ್ಲಿರ್ತಕ್ಕಂಥ ಮನಸ್ಥಿತಿ ಹೇಗಿದೆ ಅನ್ನುವಂಥದ್ದು ನಾನು ಅರಿತಿದ್ದೇನೆ. ಅದಕ್ಕಾಗಿ ಈ ಮಾತನ್ನು ಹೇಳ್ತಿದ್ದೇನೆ. ಅರಳುವ ಮುನ್ನ ಹೊಳೆಯುವುದಕ್ಕಿಂತ ಅರಳಿದ ಮೇಲೂ ಉಳಿದಂತೆ ಉಳಿದು ಹಸಿರಾಗಿ ಹೆಸರಾಗಿ ಯುಗದ ಜಗದ ಉಸಿರುಸಿರಲು ಹೊಳೆಯುವಂತೆ ಉಳಿದರಷ್ಟೇ ಮಾನ್ಯವಿ ಇಳೆಯ ಬದುಕು. ದಿಗಂತಕ್ಕೂ ಹರಡಿ ಬೆಳಗಿದರಷ್ಟೇ ಧನ್ಯವದು ಬಾಳಿನ ಬೆಳಕು ಅಂತೇಳಿ ಹೇಳ್ತಾ ಮಾತಾಡಲಿಕ್ಕೆ ಸ್ವಲ್ಪ ಹಿಂದೆ ಮುಂದೆ ಆಗ್ತದೆ. ನೀವು ಯಾರೂ ಕೂಡ ತಪ್ಪಾಗಿ ಅರ್ಥೈಸ್ಕೊಳ್ಬೇಡ್ರಿ. ದ.ರಾ. ಬೇಂದ್ರೆಯವರು ಹೇಳಿದಂಥ ಒಂದು ಮಾತನ್ನು ಹೇಳ್ತೇನೆ, ಅದನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನೀ ಹುಟ್ಟುವಾಗ ಜಗನಕ್ಕಿತ್ತು ನೀ ಹತ್ತಿದ್ದೆ. ನೀ ಹೋಗುವ ಮುನ್ನ ಏನಾದರೂ ಮಾಡು ಜಗ ಅಳುವಂತೆ ನೀ ನಗುವಂತೆ ಅಂತಂದರೆ, ನೀ ಹುಟ್ಟುವಾಗ ಜಗನಕ್ಕಿತ್ತು ಅಂತಂದರೆ ನೀನು ಹುಟ್ಟಿದಾಗ ಜಗತ್ತಿಗೆ ಖುಷಿಯಾಗಿತ್ತು. ಹುಟ್ಟಿದ ತಕ್ಷಣ ನೀನು ಅಳ್ತಾನೆ ಜಗತ್ತಿಗೆ ಬಂದಿದ್ದೆ, ಭೂಮಿಗೆ ಬಂದಿದ್ದೆ. ಆದರೆ ನಿಮ್ಗೆ ಆವಾಗ ಏನೂ ಗೊತ್ತಿರಲಿಲ್ಲ. ಜಗ ಯಾಕೆ ನಗುತ್ತಿತ್ತು ಕೇಳಿದ್ರೆ, ಜಗತ್ತಿಗೆ ಸಂತೋಷ, ಒಂದು ಹುಡುಗ ಹುಟ್ಟಿದ, ಒಂದು ಹುಡುಗಿ ಹುಟ್ಟಿತು ಇವನಿಗೆ ಅಂತೇಳಿ ಸಂತೋಷ, ಅದಕ್ಕಾಗಿ ನಗುತ್ತಿತ್ತು. ಆದರೆ ನೀ ಹೋಗುವ ಮುನ್ನ ಏನಾದರೂ ಮಾಡಿ ಹೋಗು, ಜಗ ಅಳುವಂತೆ ನೀ ನಗುವಂತೆ ಅಂತಂದರೆ ನಿನ್ನ ಆತ್ಮಕ್ಕೆ ತೃಪ್ತಿ ಆಗುವ ರೀತಿಯಲ್ಲಿ ಕಾರ್ಯವನ್ನು ಮಾಡು. ಇಡೀ ಸಮಾಜಕ್ಕೆ ಅಭಿವೃದ್ಧಿಯೋ ಉದ್ಧಾರವೋ ಆಗುವಂತೆ ನೀನು ಆಲೋಚನೆ ಮಾಡು. ಆವಾಗ ಮಾತ್ರ ಸಮಾಜ ಏನಾಗ್ತದೆ ಕೇಳಿದ್ರೆ, ಇಂಥವನು ಹೋದ ಅಂಥೇಳಿ ಇತಿಹಾಸದಲ್ಲಿ ನಿಮ್ಮ ಹೆಸರುಗಳು ಸೇರ್ಪಡೆ ಆಗ್ತವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಪ್ರಾಸ್ತಾವಿಕ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ತಮಗೆಲ್ಲರಿಗೂ ಕೂಡ ವಂದಿಸಿ ಮುಂದಿನ ಕಾರ್ಯಕ್ಕೆ ಅಣಿ ಮಾಡಿಕೊಡ್ತೇನೆ.